ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಏನು ಹೇಳೋಣ ಏನು ಹೇಳೋಣ, ಇವತ್ತಿಂದು ಮ್ಯಾಚ್ ಅವನಜ್ಜಿ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಮ್ಯಾಚು, ಪಂಜಾಬ್ ವರ್ಸಸ್ ಮುಂಬೈ. ಇನ್ನೇನೋ ಅವನಜ್ಜಿ ಗ್ರೌಂಡಿಗೆ ಎಂಟ್ರಿ ಕೊಡಬೇಕು ಗುರು. 7:15 ಟಾಸ್ ಎಲ್ಲ ಮುಗಿಸ್ಕೊಟ್ಟು ಟಾಸ್ ಆಗೋ ಟೈಮರ್ಗೂ ಕರೆಕ್ಟಾಗಿತ್ತು, ಇನ್ನೇನು ಎಂಟ್ರಿ ಕೊಡೋ ಟೈಮರ್ಗೂ ಕರೆಕ್ಟಾಗಿತ್ತು ಎಲ್ಲ. 7:15 ಮ್ಯಾಚ್ ಸ್ಟಾರ್ಟ್ ಆಗಿದ್ದು, ಇನ್ನೂ ಸಹ ಮಳೆ ನಿಂತಿಲ್ಲ ಮಗ. ಕರೆಕ್ಟಾಗಿ ನಡ್ಕೊಂಬರೋ ಟೈಮಿಗೆ ಪಟ್ಟನಾಗ ಮಳೆ ಬಂತು, ಒಂದು ಬಾಲು ಆಗಿಲ್ಲ, ಅಲ್ಲಿ ನಿಂತ್ಕೊಂಡೈತಿ ಇವಾಗ. ಸೊ ಏನಾಗುತ್ತೆ ಪಂಜಾಬ್ ಕಿಂಗ್ಸ್ ಅವ್ರು ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿದ್ದಾರೆ ಇವಾಗ. ಟಾಸ್ ಬೇರೆ ಗೆದ್ಬಿಟ್ಟವ್ರೆ, ಬೌಲಿಂಗ್ ಬೇರೆ ಆಯ್ಕೆ ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಅವರೇ ಖಂಡಿತ ಫೇವ್ರೇಟ್ಸ್ ಆಗಿರೋದು. ಎಷ್ಟು ಓವರ್ ಗೇಮ್ ಆಗುತ್ತೋ ಗೊತ್ತಿಲ್ಲ, ಆಗಲಿ ಅಂತಲೇ ಕೇಳ್ಕೊತೀವಿ. ಒಂದು ರಿಸಲ್ಟ್ ಬಂದ್ಬಿಟ್ಟು ಹೋದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಥರ ಕ್ವಾಲಿಫೈ ಆಗುವಂಥದ್ದು ಯಾರು ಕೂಡ ಬೇಕು ಅಂತ ಅನ್ನೋದಿಲ್ಲ. ಮುಂಬೈ ಇಂಡಿಯನ್ಸು ಬೇಕು ಅಂತಾರಲ್ಲ, ಪಂಜಾಬ್ ಕಿಂಗ್ಸ್ ತಗೊಂತಾರೆ, ನಾವು ಕ್ವಾಲಿಫೈ ಆಯ್ತೀವಿ ಗುರು ಅಂತ ತಗೋತಾರೆ. ಮುಂಬೈ ಇಂಡಿಯನ್ಸ್ ಅಂತೂ ಟೀ ಎಲ್ಲ ಉರ್ದೋಗ್ಬಿಟ್ಟಿರ್ತದೆ ಸಿಕ್ಕಾಪಟ್ಟೆ. ಯಾಕೆ ಅಂತಂದರೆ ಅಲ್ಲಿ ಗೆದ್ಕೊಂಬಂದಿದ್ರು ಗುರು, ಎಲಿಮಿನೇಟರ್ನ ಅಷ್ಟು ಕಷ್ಟಪಟ್ಬಿಟ್ಟು ಗೆದ್ಕೊಂಬಂದಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಅವರೇ ಫೇವ್ರೇಟ್ ಆಗಿದ್ದಾರೆ ಗೆಲ್ಲೋದಕ್ಕೆ. ಆ್ಯಂಡ್ ಇಲ್ಲಿ ಏನಾದ್ರು ಪಂಜಾಬ್ ಕಿಂಗ್ಸ್ ಕ್ವಾಲಿಫೈ ಆಗೋಗ್ಬಿಡ್ತು ಅಂದರೆ, ಹೌದು ರಿಸರ್ವ್ ಡೇ ಇಲ್ಲ ಇಲ್ಲಿ. ಮಳೆ ಬಂದು ನಿಲ್ದಂಗಿದು ಏನಾದರೂ ಉಣ್ಕೊಂಡು ಹೋಯ್ತು ಅಂದರೆ, ಕಂಪ್ಲೀಟ್ ಮ್ಯಾಚ್ ಉಣ್ಕೊಂಡು ಹೋಯ್ತು ಅಂತಂದರೆ ಪಂಜಾಬ್ ಕಿಂಗ್ಸ್ ಕ್ವಾಲಿಫೈ ಆಗ್ತಾರೆ. ಯಾಕೆ ಅಂತಂದರೆ ಅವರೇ ಅಲ್ವಾ ಮೇಲ್ಗಡೆ ಇರೋದು ಇವಾಗ. ಅದಕ್ಕೋಸ್ಕರ ಮೇಲ್ಗಡೆ ಫಿನಿಷ್ ಮಾಡಿ ಟಾಪ್ 2 ಫಿನಿಷ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಇನ್ ಕೇಸ್ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚಲ್ಲಿ ಅಲ್ಲಿ ಮಳೆ ಬಂದಿತ್ತು ಅಂತಂದಿದ್ರೆ, ವಾಶ್ಔಟ್ ಆಗಿತ್ತು ಅಂದರೆ RCB ಕ್ವಾಲಿಫೈರ್ ಆಡಬೇಕಾಗಿತ್ತು. ಕಂಪ್ಲೀಟ್ ವಾಶ್ಔಟ್ ಆಗಿತ್ತು ಅಂದರೆ ಪಂಜಾಬ್ ಕಿಂಗ್ಸ್ ಡೈರೆಕ್ಟಾಗಿ ಫೈನಲ್ಗೆ ಹೋಗಿರೋರು. ಯಾಕಂದರೆ ರಿಸರ್ವ್ ಡೇ ಅನ್ನೋದು ಇಲ್ಲ ಈ ಪ್ಲೇ ಆಫ್ಸ್ ಮ್ಯಾಚ್ಗೆ. ಫೈನಲ್ಗಾದರೆ ಇದೆ, ಇದಕ್ಕಾದರೆ ರಿಸರ್ವ್ ಡೇ ಎಲ್ಲ ಏನೂ ಇಲ್ಲ. ನನ್ನ ಪ್ರಕಾರ ಇದಕ್ಕೆ ರಿಸರ್ವ್ ಡೇ ಇರಬೇಕಾಗಿತ್ತು ಗುರು. 1-2 ದಿನ ಡಿಲೇ ಆದರೂ ಪರವಾಗಿಲ್ಲ, ರಿಸರ್ವ್ ಡೇ ಅನ್ನೋದು ಇಡಬೇಕಾಗಿತ್ತು. ಯಾಕಂದರೆ ಸಿಕ್ಕಾಪಟ್ಟೆ ಒಂಥರ ಸೆಮಿಫೈನಲ್ ಆ ಥರ ಮ್ಯಾಚ್, ಸೆಮಿಫೈನಲ್ ಮ್ಯಾಚ್ ಏನಿದೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ಇಂಥ ಮ್ಯಾಚ್ಗಳಿಗೆ ರಿಸರ್ವ್ ಡೇ ಇಲ್ದಂಗೆ ಇನ್ಯಾಕೆ. ಸೊ ಬಿಡಿ, ಏನೋ ಹೇಳೋಕ್ಕಾಗೋದಿಲ್ಲ, ಇವಾಗ ರಿಸರ್ವ್ ಡೇ ಅಂತೂ ಇಲ್ಲ. ಆ್ಯಂಡ್ ಕಟ್ ಆಫ್ ಟೈಮ್ ಅನ್ನೋದು ಇವಾಗ ಈಚೆ ಕಡೆ ಬಂದಿದೆ. 11:56 12 ಗಂಟೆ ಅಂತ ಅಂದ್ಕೊಳ್ಳಿ. ಇದು ಲಾಸ್ಟ್ ಕಟ್ ಆಫ್ ಟೈಮು 5 ಓವರ್ ಮ್ಯಾಚ್ ಆಗೋದಕ್ಕೆ. ಹೌದು, 2 ಓವರ್ನ ಎಕ್ಸ್ಟೆನ್ಷನ್ ಅಂತೂ ಕೊಟ್ಟಿದೆ, ಯಾವುದೇ ಕಟ್ ಆಗೋದಿಲ್ಲ ಓವರ್ಸ್ಗಳಲ್ಲಿ. 9:40ವರೆಗೂ ಯಾವುದೇ ಓವರಲ್ಲಿ ರಿಡಕ್ಷನ್ ಅನ್ನೋದು ಆಗೋದಿಲ್ಲ. 2 ಓವರು 7:30 ಹಿಡ್ಕೊಂಡು 9:30ವರೆಗೂ ಕೂಡ. ಸೊ ಅದಾದಮೇಲೆ ಓವರ್ಸಲ್ಲಿ ರಿಡಕ್ಷನ್ ಆಗುತ್ತಂತೆ. 4 ನಿಮಿಷ 15 ಸೆಕೆಂಡ್ಗೆ, ಪ್ರತಿ 4 ನಿಮಿಷ 15 ಸೆಕೆಂಡ್ಗೆ ಒಂದೊಂದು ಓವರು ರಿಡಕ್ಷನ್ ಆಗುತ್ತೆ, ರಿಡ್ಯೂಸ್ ಆಗುತ್ತೆ ಅಂತ ಅಫಿಷಿಯಲ್ ಅಪ್ಡೇಟ್ ಅಂತೂ ಇವಾಗ ಬಂದಿದೆ. ಸೊ ಹೋಪ್ ಫಾರ್ ದ ಬೆಸ್ಟ್. ಅಷ್ಟೇ ಲಾಸ್ಟ್ 5 ಓವರ್ ಮ್ಯಾಚ್ ಆಗಬೇಕು ಅಂತಂದರೆ 11:56 ಅಷ್ಟರಲ್ಲಿ, ಅಂದರೆ 12 ಗಂಟೆ ಅಷ್ಟರಲ್ಲಿ ಸ್ಟಾರ್ಟ್ ಆಗಬೇಕು ಮ್ಯಾಚು 5 ಓವರ್ ಗೇಮ್ಗೆ. ಇಲ್ಲ ಅಂತ ಅಂದರೆ ಶಿಸ್ತಾಗಿ ಪಂಜಾಬ್ ಕಿಂಗ್ಸ್ ಅವರು ಕ್ವಾಲಿಫೈ ಆಗ್ತಾರೆ. ಮುಂಬೈ ಇಂಡಿಯನ್ಸ್ ಅವರು ಮಳೆನ ಬೈಕೊಂಡು ಸುಮ್ಮನೆ ಇರಬೇಕಷ್ಟೇ. ಲಕ್ಕು ಪಕ್ಕು ಅಂತ ಇವತ್ತು ರವಿ ಅಶ್ವಿನ್ ಅವರು ಜೋರಾಗಿ ಹೇಳ್ಬಿಟ್ಟಿದ್ರು, ಮುಂಬೈ ಇಂಡಿಯನ್ಸ್ ಈ ಪ್ಲೇ ಆಫ್ ಎಲ್ಲಿದ್ರು ಲಕ್ಕು ಅಂತ. ಇದಾಗವರು ಲಕ್ಕೋ ಗೊತ್ತಿಲ್ಲ, ಇನ್ನೂ ಲಕ್ಕು ವರ್ಕೌಟ್ ಆಗುತ್ತೇನೋ ಅಂತ. ಇನ್ನೂ 12 ಗಂಟೆವರೆಗೂ ಟೈಮ್ ಇದೆ. ಬಟ್ ಈ ಥರ ಅಂತೂ ಯಾರು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಅದೇ ಪಂಜಾಬ್ ಕಿಂಗ್ಸ್ ಅವ್ರು ಖುಷಿಯಾಗಿರ್ತಾರೆ ಅಷ್ಟೇ. ಇವಾಗ IPL ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ. ಯಾಕಂದರೆ ಒಂದು ಎಕ್ಸೈಟಿಂಗ್ ಮ್ಯಾಚ್ನ, ಭಯಂಕರ ಮ್ಯಾಚ್ನ ನೋಡೋದಕ್ಕೆ ಇವತ್ತು ಕೂತ್ಕೊಂಡಿದ್ವಿ, ಫುಲ್ ಫ್ಲೆಡ್ಜ್ ಮ್ಯಾಚ್ನ. ಇದು ನೋಡ್ತು ಅಂತಂದರೆ ಯಾಕೋ ಓವರ್ಸ್ ರಿಡ್ಯೂಸ್ ಆಗೋ ಥರ ಕಾಣಿಸ್ತಾ ಇಲ್ಲ, ಅಂದರೆ ಮ್ಯಾಚೇ ಆಗದಿರೋ ಥರ ಕಾಣಿಸ್ತಾ ಇದೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಮಗ. ಕಟ್ ಆಫ್ ಟೈಮ್ ಅಂತೂ ಗೊತ್ತಾಗಿದೆ, ಇಟ್ಸ್ 11:56 ಆ್ಯಂಡ್ ಓವರ್ಸ್ ರಿಡ್ಯೂಸ್ ಆಗೋದು 9:40 ಆಚೆಗೆ ಓವರ್ಸ್ ರಿಡ್ಯೂಸ್ ಆಗುತ್ತೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಮ್ಯಾಚ್ ಆಗಲಿ, 5 ಓವರ್ ಗೇಮ್ ಆದರೂ ಆಗಲಿ, ಒಟ್ಟಲ್ಲಿ ಮ್ಯಾಚ್ ಆಗಲಿ ಅಂತ ಕೇಳ್ಕೊಳ್ತೀವಿ ಅಷ್ಟೇ. ನಿಮಗೆ ಏನು ಅನ್ನಿಸ್ತಾ ಇದೆ ಮಗ? ಈ ಥರ ಕ್ವಾಲಿಫೈ ಆಗಬೇಕಾ ಪಂಜಾಬ್ ಕಿಂಗ್ಸ್ ಅವರು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಬಾ.